ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾವು ಹೋಗ್ತಾ ಇರೋ ರೂಟ್ ನೋಡಿದ್ರೇನೆ ನೀವು ಆರಾಮಾಗಿ ಗೆಸ್ ಮಾಡ್ಬೋದು. ಇದು ಕೇರಳ ರೂಟ್. ಎಷ್ಟು ಚೆನ್ನಾಗಿದೆ ನೋಡಿ ರೂಟ್. ರೂಟ್ ಹೇಗ್ ಸಾಕ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಸುತ್ತ ಫಾರೆಸ್ಟ್ ಇದೆ. ಜೊತೆಗ್ ಮಳೆನಲ್ಲಿ ಈ ತರ ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ರೂಟ್ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು. ಜೊತೆಗೆ ನಾವು ಆನಿಮಲ್ಸ್ ಕೂಡ ಸ್ಪಾಟ್ ಮಾಡಿದ್ವಿ. ಯಾವ್ಯಾವ ಆನಿಮಲ್ಸ್ ಅಂದ್ರೆ ಜಿಂಕೆನ ಸ್ಪಾಟ್ ಮಾಡಿದ್ವಿ. ಬಟ್ ಅದ್ರದ್ದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ನಾವು ಎಲಿಫೆಂಟ್ ನ ಸ್ಪಾಟ್ ಮಾಡಿದ್ವಿ. ಅದ್ರದ್ದು ವಿಡಿಯೋಸ್ ಮಾಡ್ಕೊಂಡಿದೀವಿ. ತುಂಬಾನೇ ಚೆನ್ನಾಗ್ ಬಂದಿದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಲಿಫೆಂಟ್ ಅದು ಒಟ್ಟಿಗೆ 3 ಎಲಿಫೆಂಟ್ ಒಟ್ಟಿಗೆ ರೋಡ್ ನಲ್ಲಿ ನೋಡಿ ನಮ್ಗೆ ಸ್ವಲ್ಪ ಭಯನೂ ಆಯ್ತು, ಖುಷಿನೂ ಆಯ್ತು. ಯೂಶುವಲಿ ಈ ತರ ರೋಡ್ಸ್ ಅಲ್ಲೆಲ್ಲ ಕ್ರಾಸ್ ಮಾಡ್ಬೇಕಾದ್ರೆ ನಾವು ಆನಿಮಲ್ಸ್ ಗೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಆ ರೀಸನ್ ಇಂದ ನಾವು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿದ್ವಿ. ಆನಿಮಲ್ಸ್ ಆರಾಮಾಗಿ ರೋಡ್ಸ್ ನ ಕ್ರಾಸ್ ಮಾಡ್ಲಿ ಅಂತ. ಅದು ರೋಡ್ ನ ಕ್ರಾಸ್ ಮಾಡಿದ್ಮೇಲೆ ನಾವು ಮೂವ್ ಮಾಡಿದ್ವಿ. ಅದು ಆಕ್ಚುಲಿ ನಮಗೂ ಒಳ್ಳೇದು, ಅನಿಮಲ್ಸ್ಗೂ ಒಳ್ಳೇದು. ಯಾಕಂದ್ರೆ ಯಾವ್ದಕ್ಕೂನು ನಮ್ಗೆ ಏನಾದ್ರು ಮಾಡ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ. ಸೊ ಅದ್ರಿಂದ ನಮ್ಗೆ ತಿರುಗ್ ಬಿದ್ರೆ ನಮ್ಗೂನು ತೊಂದ್ರೆ ಆಗತ್ತೆ. ಮತ್ತೆ ಅವುಗಳಿಗೆ ಏನಾದ್ರು ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಅವಗೂ ಇರುತ್ತೆ. ಸೊ ನಾವ್ ಆದಷ್ಟು ಅವು ರೋಡ್ ಕ್ರಾಸ್ ಮಾಡುವಾಗ ದೂರದಲ್ಲೇ ಇದ್ರೆ ಒಳ್ಳೇದು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪುಟಾಣಿ ಆನೆ ಜೊತೆಗೆ ಅದ್ರ ತಾಯಿ ಆನೆ ಮತ್ತೆ ಇನ್ನೊಂದ್ ಆನೆ ಅದ್ರ ಪಕ್ಕದಲ್ಲೇ ಆ ಕಡೆ ಇರ್ಬೇಕದು. 3 ಎಲಿಫೆಂಟ್ ನ ನೋಡಿದ್ ನಾವು ಒಟ್ಟಿಗೆ. ತುಂಬಾನೇ ಖುಷಿ ಆಯ್ತು. ಇದಾದ್ಮೇಲೂನು ನಾವು ಮತ್ತೆ ಇನ್ನೊಂದ್ ವಿಡಿಯೋ ಮಾಡ್ಲಿಲ್ಲ. ಮತ್ತೆ ಎಲಿಫೆಂಟ್ಸ್ ನು ಕೂಡ ಸ್ಪಾಟ್ ಮಾಡಿದ್ವಿ. ಫೈನಲಿ ನಾವು ರೆಸಾರ್ಟಿಗ್ ಬಂದು ರೀಚ್ ಆದ್ವಿ. ಇದ್ ರೆಸಾರ್ಟ್ ತುಂಬಾನೇ ಹತ್ರನೇ ಇದೆ. ವೈನಾಡ್ ಒಳಗಡೆ ಇಲ್ಲ. ವೈನಾಡ್ ಆನ್ ದ ವೇ ರೋಡ್ ನಲ್ಲೇ ಸಿಗತ್ತೆ ನಮ್ಗೆ. ನಾವ್ ಯಾಕೆ ರೆಸಾರ್ಟ್ ನ ವೈನಾಡ್ ಒಳಗಡೆ ಬುಕ್ ಮಾಡ್ಲಿಲ್ಲ, ರೋಡ್ ಸೈಡ್ ಇರೋ ರೆಸಾರ್ಟ್ ನೇ ಬುಕ್ ಮಾಡಿದ್ವಿ ಅಂದ್ರೆ ರೈನಿ ಸೀಸನ್ ಆಗಿರೋದ್ರಿಂದ ವೈನಾಡ್ ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಲಾಸ್ಟ್ ಇಯರ್ ಎಲ್ಲ ನಾವು ನೋಡಿದೀವಿ ಟಿವಿಯಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಎಷ್ಟೊಂದ್ ಜನ ಎಷ್ಟ್ ಕಷ್ಟ ಪಟ್ಟಿದ್ದಾರೆ ಅಂತ. ಸೊ ನಮಗೂ ಸ್ವಲ್ಪ ಭಯ ಇತ್ತು. ಸೊ ರೋಡ್ ಸೈಡ್ ಅಂದ್ರೆ ಇದು ಸೇಫ್ ಆಗಿರುತ್ತೆ ಅನ್ನೋ ಒಂದು ರೀಸನ್ ಇಂದ, ಜೊತೆಗೆ ಒಳ್ಳೆ ವೆದರ್ ನು ಕೂಡ ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಈ ರೆಸಾರ್ಟ್ ನಲ್ಲಿ ಅಂತ ನಾವು ಈ ರೆಸಾರ್ಟ್ ನ ಬುಕ್ ಮಾಡಿದ್ವಿ. ರೆಸಾರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ರೆಸಾರ್ಟ್ ಪಕ್ಕದಲ್ಲೇ ಕಾಫಿ ಎಸ್ಟೇಟ್ ವಾಕ್ ಕೂಡ ಇತ್ತು. ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಎಂಜಾಯ್ ಮಾಡಿದ್ವಿ ಮಾತ್ರ ನಾವು. ಮಕ್ಕಳು ಇದ್ರ ಜೊತೆಗೆ ಎಲ್ಲರೂ ಸಹ ತುಂಬಾನೇ ಎಂಜಾಯ್ ಮಾಡಿದ್ವಿ. ಅಷ್ಟು ಅದ್ಭುತವಾಗಿತ್ತು. ಒಂದೊಂದ್ ರೂಮ್ ಕೂಡ ಡಿಫ್ರೆಂಟ್ ಆಗಿದೆ. ರೆಸಾರ್ಟ್ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ. ನೀವು ನೋಡ್ತಾ ಇರ್ಬೋದು ಸುತ್ತ ಗ್ರೀನ್, ಎಲ್ ನೋಡಿದ್ರು ಗ್ರೀನ್. ಅದಕ್ಕೋಸ್ಕರನೇ ಎಲ್ಲಾರು ಈ ತರ ಗ್ರೀನ್ ಮಧ್ಯ ಇರ್ಬೇಕು ಅಂತ ಈ ತರ ವೈನಾಡ್, ಕೂರ್ಗ್ ಈ ಕಡೆ ಎಲ್ಲ ರೆಸಾರ್ಟ್ ನ ಬುಕ್ ಮಾಡಿ ಆರಾಮಾಗಿ ಈ ವರ್ಕ್ ಟೆನ್ಷನ್ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಬರ್ತಾರೆ. ನೋಡಿ ತುಂಬಾನೇ ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾವು ಹೋಗ್ತಾ ಇರೋದು ಪೂಲ್ ಏರಿಯಾ ಇದು. ಸ್ವಿಮ್ಮಿಂಗ್ ಪೂಲ್ ಇದೆ. ಹಂಗೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಪಾಂಡ್ ಕೂಡ ಇದೆ ಇಲ್ಲೊಂದು. ಅಲ್ಲೇ ಬೋಟಿಂಗ್ ಎಲ್ಲ ಇತ್ತು ಮೊದ್ಲು. ಬಟ್ ಈಗ ಅದು ಬೋಟಿಂಗು ಮಾಡ್ಬೋದಿತ್ತು. ನಾವು ಮಾಡ್ಲಿಲ್ಲ. ಬಟ್ ಯಾಕಂದ್ರೆ ಸ್ವಲ್ಪ ನೀರೆಲ್ಲ ಅಷ್ಟು ಕ್ಲೀನ್ ಇರ್ಲಿಲ್ಲ ಪಾಂಡ್ ಎಲ್ಲ. ಸೊ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ನಾವು ಬೋಟಿಂಗ್ ಎಲ್ಲ ಹೋಗ್ಲಿಲ್ಲ. ಬಟ್ ಪೂಲ್ ನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಇದೇ ಪೂಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪೂಲ್ ವೀವ್ ಸಿಗುವಂತಹ ವಿಲ್ಲಾಗಳು, ಜೊತೆಗೆ ಗಾರ್ಡನ್ ವೀವ್ ಸಿಗುವಂತಹ ವಿಲ್ಲಾಗಳು, ಹಾಗೆ ಸ್ಟುಡಿಯೋ ರೂಮ್, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ವಿಲ್ಲಾಸ್ ಇದೆ. ಇದೆಲ್ಲ ಶವರ್ ರೂಮ್ ಅದು. ಅಲ್ಲಿ ಶವರ್ ಮಾಡ್ಕೊಂಡು ಪೂಲ್ಗೆ ಹೋಗಕ್ಕೆ ಅಂತ ಇರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಎಲ್ ನೋಡಿದ್ರು ಗ್ರೀನ್. ತುಂಬಾನೇ ಇಷ್ಟ ಆಯ್ತು ನಮ್ಗೆ. ನಾವು ರೆಸಾರ್ಟ್ ಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮೊದ್ಲು ಇಡೀ ರೆಸಾರ್ಟ್ ಎಲ್ಲ ಒಂದ್ ರೌಂಡ್ ಫುಲ್ ಹೋಗಿದ್ ಬರಕ್ಕೇನೆ ನಮಗೆ ಆಲ್ಮೋಸ್ಟ್ 1 ಅವರ್ ಬೇಕಾಯ್ತು. ಬಿಕಾಸ್ ಒಂದೊಂದ್ ವಿಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದೊಂದ್ ವಿಲ್ಲಾನು ನಾವು ಆರಾಮಾಗಿ ನೀಟಾಗಿ ನೋಡ್ಕೊಂಡ್ ಬಂದ್ವಿ. ನಾವು ಹೋಗಿದ್ ಟೈಮ್ ನಲ್ಲಿ ಆಕ್ಚುಲಿ ಅಷ್ಟು ಕ್ರೌಡ್ ಇರ್ಲಿಲ್ಲ. ಯೂಶುವಲಿ ಈ ರೆಸಾರ್ಟ್ಸ್ ಅಲ್ಲೆಲ್ಲ ಕ್ರೌಡ್ ಯಾವಾಗಪ್ಪ ಅಂದ್ರೆ ಸಮ್ಮರ್ ಅಲ್ಲಿ ಜಾಸ್ತಿ ಕ್ರೌಡ್ ಆಗತ್ತೆ. ಬಟ್ ರೈನಿ ಸೀಸನ್ ಅಲ್ಲಿ ಅಷ್ಟೊಂದ್ ಕ್ರೌಡ್ ಇರ್ಲಿಲ್ಲ. ಬಟ್ ಅದಕ್ಕೇನೆ ಆರಾಮಾಗಿ ಪೀಸ್ಫುಲ್ ಆಗಿತ್ತು. ಸೊ ನಾವು ಎಂಜಾಯ್ ಮಾಡಕ್ಕೆ ಒಂಥರ ಚೆನ್ನಾಗಿತ್ತು. ನಾವಿದ್ದ ರೆಸಾರ್ಟ್ ಹತ್ರನೇ ಅಂದ್ರೆ 800 ಮೀಟರ್ ಹತ್ರನೇ ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇತ್ತು. ನೀವೇನಾದ್ರೂ ಈ ರೆಸಾರ್ಟ್ ಗೆ ವಿಸಿಟ್ ಮಾಡೋರಿದ್ರೆ ಖಂಡಿತ ಅಲ್ಲಿ ನೀವು ಸಫಾರಿಗೆ ಪ್ಲಾನ್ ಮಾಡ್ಕೋಬಹುದು. ನಾವೆಲ್ಲ ಡೀಟೇಲ್ಸ್ ಕೇಳ್ಕೊಂಡಿದ್ವಿ. ಬಟ್ ಹೋಗಕ್ ಆಗ್ಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಈವ್ನಿಂಗ್ ಆಗಿತ್ತು. ಸೊ ನಾವಿದ್ದ ರೆಸಾರ್ಟ್ ಇಂದ 8 ಕಿಲೋಮೀಟರ್ ಸುಲ್ತಾನ್ ಬತ್ತೇರಿ ಇತ್ತು. ಅಲ್ಲಿ
ನಾವು ಹೋಗಿದ್ದು ಸಾಟರ್ಡೆ ಆಗಿದ್ರಿಂದ ಸೊ ಸಾಟರ್ಡೆ ಸುಮ್ನೆ ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ನಾವು ಸ್ವಲ್ಪ ಬೇಗನೆ ಹೋದ್ವಿ ಊಟ ಮಾಡ್ಕೊಂಡ್ ಬರೋದಿಕ್ಕೆ ಅಂತ. ಕೇರಳ ಫುಡ್ ಎಲ್ಲ ಹೇಗಿರುತ್ತೋ ಅಂತ ನಾವು ಆದಷ್ಟು ಮೈಸೂರ್ ಫುಡ್ ನು ಪ್ರಿಫರ್ ಮಾಡ್ತೀವಿ. ಬಿಕಾಸ್ ನಮ್ ಜೊತೆಗೆ ಮಕ್ಳು ಇದ್ರು. ಸೊ ಮಕ್ಳು ಕೇರಳ ಫುಡ್ ಎಲ್ಲ ಹೇಗ್ ತಿಂತಾರೋ ಏನೋ ಅಂತ ಹೇಳ್ಕೊಂಡು ನಾವು ಮೈಸೂರ್ ರೆಸ್ಟೋರೆಂಟ್ ಯಾವ್ದಿದೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ. ಯಾವ್ದು ಒಳ್ಳೆ ರಿವ್ಯೂ ಇದೆ ಅನ್ನೋ ರೆಸ್ಟೋರೆಂಟ್ ನ ಹುಡುಕಿ ನಾವು ಒಂದ್ ಒಳ್ಳೆ ರೆಸ್ಟೋರೆಂಟ್ ನ ಸರ್ಚ್ ಮಾಡಿದ್ವಿ. ಮೈಸೂರ್ ವೆಜ್ ಕೆಫೆ ಅಂತ ರೆಸ್ಟೋರೆಂಟು. ಇಲ್ಲಿ ರಿವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು. ನಾವು ಇಲ್ಲಿ ಫುಡ್ ನ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನಾರ್ತ್ ಇಂಡಿಯನ್ ಮೀಲ್ ತಗೊಂಡಿದ್ವಿ. ಚೀಸ್ ದೋಸಾ ಈ ತರ ದೋಸಾ ಐಟಮ್ ರೋಟಿ ಐಟಮ್ ಎಲ್ಲ ತಗೊಂಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರೆಸಾರ್ಟ್‌ಗೆ ಬರೋಷ್ಟರಲ್ಲಿ ನೈಟ್ 8:30 ಆಗಿತ್ತು. ರೆಸಾರ್ಟ್‌ಗೆ ಬಂದ್ವಿ. ನೈಟ್ ಅಲ್ಲೂ ಅಷ್ಟೇ ವೆದರ್ ತುಂಬಾನೇ ಚೆನ್ನಾಗಿತ್ತು. ಅಂತ ಏನ್ ಹ್ಯುಮಿಡಿಟಿನೂ ಇರ್ಲಿಲ್ಲ. ಆರಾಮಾಗಿ ಒಂದ್ ರೌಂಡ್ ವಾಕ್ ಮಾಡ್ಕೊಂಡು ಆಮೇಲೆ ರೂಮ್ ಕಡೆ ಹೊರಟ್ವಿ. ಮಕ್ಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ರು. ನಮ್ ರೂಮ್ ಹತ್ರನೇ ಜಾಕ್ ಫ್ರೂಟ್ ಟ್ರೀ ಇತ್ತು. ಅದನ್ನ ನೋಡಿ ನನ್ ಮಗಳು ಜಾಕ್ ಫ್ರೂಟ್ ಕಿತ್ಕೊಡಿಯಪ್ಪ ಅಂತ ಅವ್ರ ಅಪ್ಪನ್ಗೆ ಕೇಳ್ತಾ ಇದ್ಲು. ಸೊ ಅವರು ಬೆಳಗ್ಗೆ ಎದ್ದ ತಕ್ಷಣ ಈ ಹೋಟೆಲ್ ಓನರ್ ಇರ್ತಾರಲ್ಲ ಅವ್ರನ್ನ ಕೇಳ್ಕೊಂಡು ಕಿತ್ಕೊಂಡ್ ಹೋಗೋಣ ಬಿಡು ಆರಾಮಾಗಿ ಅಂತ ಅವಳಿಗೆ ಕನ್ವಿನ್ಸ್ ಮಾಡ್ತಾ ಇದ್ರು. ನೋಡಿ ನೈಟ್ ವ್ಯೂ ತುಂಬಾನೇ ಚೆನ್ನಾಗಿದೆ ರೆಸಾರ್ಟ್‌ದು. ಆ ಲೈಟ್ಸ್ ಎಲ್ಲ ಹಾಕಿರೋದ್ರಿಂದ ಆ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂದ್ರೆ ಆ ವೆದರ್‌ಗುನು ಅಲ್ಲಿ ಇರೋ ಗ್ರೀನರಿಗುನು ಆ ಲೈಟ್ಸ್‌ಗುನು ತುಂಬಾನೇ ಚೆನ್ನಾಗಿದೆ. ಇದೇ ನಮ್ ರೂಮು. ಇಲ್ಲಿಂದ ಮೇಲ್ಗಡೆ ಹೋದ್ರೆ ನಾವು ಕೆಳಗಡೆನೆ ರೂಮ್ ತಗೊಳ್ಳಿ ಅಂದ್ರು. ಸೊ ನಾವು ಪೂಲ್ ವ್ಯೂ ಸಿಗತ್ತೆ ಮತ್ತೆ ಗಾರ್ಡನ್ ವ್ಯೂ ಸಿಗತ್ತೆ ಅಂತ ಮೇಲ್ಗಡೆ ತಗೊಂಡಿದ್ವಿ. ನಮ್ ರೂಮ್ ಬಾಲ್ಕನಿನಲ್ಲೇ ನಮ್ಗೆ ಏನ್ ಹೇಳಿದ್ವಿ ನಾವು ಜಾಕ್ ಫ್ರೂಟ್ ಟ್ರೀ ಅದೆಲ್ಲ ಕಾಣಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ನಾನು ನಮ್ ರೂಮ್ ವಿಡಿಯೋನ ಅಷ್ಟಾಗಿ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ನಾವು ಬೆಳಗ್ಗೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಬೆಳಗ್ಗೆ ನಾವು ಸ್ವಲ್ಪ ಬೇಗನೆ ಚೆಕ್ಔಟ್ ಆದ್ವಿ. ಯಾಕೆ ಅಂದ್ರೆ ರೆಸಾರ್ಟ್‌ಗೆ ನಾವು ಮತ್ತೆ ಕಸಿನ್ ಎಲ್ಲ ಹೋಗಿದ್ವಿ. ಕಸಿನ್ ಪಾಪು ಸ್ವಲ್ಪ ಡೈಪರ್ ರ್ಯಾಷಸ್ ಆಗಿ ರಾತ್ರಿ ಸ್ವಲ್ಪ ಅಳಕ್ ಶುರು ಮಾಡಿದ್ಲು. ನಾನ್ ಒಂದು ಯಾಕೆ ಈ ವಿಷಯನ ಹೇಳ್ದೆ ಅಂದ್ರೆ ಅವಳು ಅಳದ್ ಸ್ಟಾಪೇ ಮಾಡ್ಲಿಲ್ಲ. ಸೊ ನಾವು ಸ್ವಲ್ಪ ಯಾವ್ದಾದ್ರು ಹಾಸ್ಪಿಟಲ್‌ಗಾದ್ರೂ ತೋರ್ಸೋಣ ಅಂತ ಹಾಸ್ಪಿಟಲ್ಸ್‌ನ ಸರ್ಚ್ ಮಾಡಿದ್ರೆ ಒಂದು ಸುಲ್ತಾನ್ ಬತ್ತೇರಿನಲ್ಲಿ ಒಂದು ಹಾಸ್ಪಿಟಲ್‌ನ ನೋಡಿದ್ವಿ. ವಿನಾಯಕ ಹಾಸ್ಪಿಟಲ್ ಅಂತ. ನಾನ್ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ವಿನಾಯಕ್ ಹಾಸ್ಪಿಟಲ್‌ಗೆ ಅರೌಂಡ್ ಒಂದು 4:00 ಅರ್ಲಿ ಮಾರ್ನಿಂಗ್ 4:00 ಹೋದ್ವಿ. ಹೋದಾಗ ಅಲ್ಲಿ ಡ್ಯೂಟಿ ಡಾಕ್ಟರ್ ಇದ್ರು. ಅವ್ರು ಯಾವ್ದೋ ಒಂದು ಸಿರಪ್ ಕೊಟ್ರು. ಅದ್ ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಆದ್ಲು. ಅವ್ಳು ಯೂರಿನ್ ಪಾಸ್ ಕೂಡ ಮಾಡಿರ್ಲಿಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಡೈಪರ್ ಹಾಕಿತ್ತಲ್ಲ ಅದಕ್ಕೋಸ್ಕರ. ಅದಾದ್ಮೇಲೆ ಅವ್ರು ಪೀಡಿಯಾಟ್ರಿಷಿಯನ್ ಕಾಲ್ ಮಾಡಿದ್ರು. ಯೂಶುವಲಿ ಅವ್ರು ಬರ್ತಾ ಇದ್ದಿದ್ದು 10:00 ಮಾರ್ನಿಂಗು 11:00 ಗಂತೆ. ಬಟ್ ಯಾವ್ದೋ ಪಾಪು ಬಂದಿದೆ ಅಂತ ಹೇಳಿ ಅವರು 5:00ಗೆನೆ ಅರ್ಲಿ ಮಾರ್ನಿಂಗ್ 5:00ಗೆ ಬಂದು ನಮ್ ಪಾಪುನ ಟ್ರೀಟ್ ಮಾಡಿ ಅವ್ರು ಹೋದ್ರು. ನಂಗ್ ತುಂಬಾನೇ ಖುಷಿ ಆಯ್ತು. ಯೂಶುವಲಿ ನಾನು ಯಾವ ಹಾಸ್ಪಿಟಲ್ಲಲ್ಲೂ ಈ ತರ ನೋಡಿರ್ಲಿಲ್ಲ. ಇಷ್ಟ್ ಬೇಗ ಬಂದು ಟ್ರೀಟ್ ಮಾಡಿದಕ್ಕೆ ನಂಗ್ ತುಂಬಾನೇ ಖುಷಿ ಆಯ್ತು. ಎಲ್ಲಾ ಡಾಕ್ಟರ್ಸು ಇದೇ ತರ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ನಂಗಂತೂ ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ಬಂದು ಪಾಪು ಸ್ವಲ್ಪ ರೆಸ್ಟ್ ಮಾಡಿದ್ಲು. ಅವಳು ಸಮಾಧಾನ ಆದ್ಲು. ಆರಾಮಾಗಿ ಮತ್ತೊಂದ್ಸಲ ಇನ್ನೊಂದ್ಸಲ ಇಡೀ ರೆಸಾರ್ಟ್ ಎಲ್ಲ ನೋಡಿದ್ವಿ. ನೋಡಿ ಇದೊಂದು ವಿಲ್ಲಾ ಎಷ್ಟು ಚೆನ್ನಾಗಿದೆ ಅಂತ. ಇದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಹೋಗ್ತಾ ಇದೀವಲ್ಲ ಇಲ್ಲಿ ಪ್ರೈವೇಟ್ ಪೂಲ್ ಇದೆ. ಪ್ರೈವೇಟ್ ಪೂಲ್ ಅಂದ್ರೆ ಇದಕ್ಕೆ ಪೇ ಅಂಡ್ ಯೂಸ್ ಪೂಲ್ ಇದು. ನಾನ್ ಮುಂಚೆ ತೋರ್ಸಿದ್ದು ಅದು ಫ್ರೀ ಇತ್ತು. ಫ್ರೀ ಆಫ್ ಕಾಸ್ಟ್. ಇದು ಪ್ರೈವೇಟ್ ಪೂಲ್. ಇದಕ್ಕೆ ಪೇ ಮಾಡಿ ಯೂಸ್ ಮಾಡ್ಬೇಕಾಗತ್ತೆ. ಇದೂನು ಸಹ ಚೆನ್ನಾಗಿತ್ತು. ನಾವು ಇಲ್ಲೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಹೋದ್ವಿ. ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡ್ಕೊಂಡು ಹೋದ್ವಿ. ತುಂಬಾನೇ ಚೆನ್ನಾಗಿದೆ ನೋಡಿ. ಆಂಬಿಯನ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ಗೆ ಈ ರೆಸಾರ್ಟ್ ಇದಕ್ಕೇನೆ ತುಂಬಾ ಇಷ್ಟ ಆಗಿದ್ದು. ಸುತ್ತ ಗ್ರೀನರಿ ಜೊತೆಗೆ ಇಷ್ಟೊಂದು ಒಳ್ಳೆ ಆಂಬಿಯನ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಇದೇ ರೋಡ್ ನಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೂ ಕೂಡ ಲಾಸ್ಟ್ ನಲ್ಲಿ ಒಂದು ವಿಲ್ಲಾ ಇದೆ. ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ಹಳೆ ಕಾಲದ ಮನೆ ತರ ಹಟ್ ತರ ಎಲ್ಲಾ ವಿಲ್ಲಾಗಳು ಒಳ್ಳೆ ಅಥೆಂಟಿಕ್ ಕೇರಳ ಸ್ಟೈಲ್ ಮನೆಗಳೆಲ್ಲ ಇದೆ. ತುಂಬಾನೇ ಚೆನ್ನಾಗಿತ್ತು. ಒಂದು ವಿಲ್ಲಾ ಅಂದ್ರೆ ವಿಲ್ಲಾದ್ ಮುಂದೆ ಅಥೆಂಟಿಕ್ ಕೇರಳ ಸ್ಟೈಲ್ ಉಯ್ಯಾಲೆ ಇಟ್ಟಿದ್ದಾರೆ. ಅದು ನೋಡೋದಕ್ಕೆ ಹಟ್ ಅನ್ಸುತ್ತೆ. ಬಟ್ ಒಳಗಡೆ ಎಲ್ಲ ತುಂಬಾನೇ ಫೆಸಿಲಿಟಿ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ಈ ತರ ಒಂದು ವಿಲ್ಲಾದಲ್ಲಿ ಸ್ಟೇ ಆಗಿ ಆರಾಮಾಗಿ ಒನ್ ಡೇ ಸ್ಪೆಂಡ್ ಮಾಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ನಾವು ಮಕ್ಳು ಎಲ್ರೂ ಅಷ್ಟೇ ತುಂಬಾನೇ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ನಾವು ಹೋಗಿದ್ ಟೈಮಲ್ಲಿ ಅಷ್ಟು ಕ್ರೌಡ್ ಇಲ್ದೇ ಇರೋದ್ರಿಂದ ಸೊ ನಾವು ಎಲ್ಲಾ ವಿಲ್ಲಾಗಳು ಹೇಗಿದೆ ಅಂತ ಒಂದ್ಸಲ ನೋಡ್ಕೊಂಡ್ವಿ.
ಸೊ ನೋಡ್ಕೊಂಡಿದ್ರಿಂದ ಆರಾಮಾಗಿ ನಾವು ನೆಕ್ಸ್ಟ್ ಟೈಮ್ ನಮಗೆ ಯಾವ ವಿಲ್ಲಾ ಇಷ್ಟ ಆಗುತ್ತೆ ಅಲ್ಲಿ ಸ್ಟೇ ಆಗೋದಕ್ಕೂನು ಚೆನ್ನಾಗಿರತ್ತೆ. ಎಲ್ಲ ಒಂದ್ ರೌಂಡ್ ವಾಕ್ ಮಾಡ್ಕೊಂಡು ಪೂಲಲ್ಲೆಲ್ಲ ತುಂಬಾ ಆಟ ಆಡಿದ್ವಿ. ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಟಿಫನ್‌ಗೆ ಹೋದ್ವಿ. ಇಲ್ಲಿ ಅನ್ಲಿಮಿಟೆಡ್ ಟಿಫನ್‌ನ ನಾವು ಮುಂಚೆನೆ ಬುಕ್ ಮಾಡ್ಕೊಂಡಿದ್ವಿ. ಸೊ ಅವ್ರದ್ದು ಕೇರಳ ಸ್ಟೈಲ್ ಫುಡ್ ಏನಿರುತ್ತೆ ಅದೇನೆ. ಟಿಫನ್ ಅಂದ್ರೆ ಯೂಶುವಲಿ ಎಲ್ರೂ ತಿನ್ಬೋದು ಅಂತ ಅನ್ಕೊಂಡ್ ನಾವು ಟಿಫನ್ ಮಾತ್ರ ಆಡ್ ಮಾಡ್ಕೊಂಡಿದ್ವಿ ನಾವು. ಟಿಫನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಮ್ಗೆ ಟಿಫನ್ ಅಲ್ಲಿ ಏನಿತ್ತು ಅಂತಂದ್ರೆ ಸ್ಯಾಂಡ್ವಿಚ್ ಇತ್ತು, ಮತ್ತೆ ಬ್ರೆಡ್ ಬಜ್ಜಿ ಇತ್ತು, ಮತ್ತೆ ದೋಸೆ, ಚೋಲೆ ಭಟೂರ, ಮತ್ತೆ ಕೇರಳ ಸ್ಟೈಲ್‌ದು ಏನೋ ಕಡುಬು ತರ ಏನೋ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಹೊತ್ತು ರೆಸಾರ್ಟ್ ಅಲ್ಲೆಲ್ಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ತಗೊಂಡು ಆಮೇಲೆ ನಾವು ಮನೆ ಕಡೆ ಹೊರಟ್ವಿ. ನಾವು ಬೇಗ ಯಾಕೆ ಹೊರಟ್ವಿ ಅಂದ್ರೆ ಪಾಪು ಸ್ವಲ್ಪ ಅನ್‌ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ಲು. ಸ್ವಲ್ಪ ಜ್ವರನೂ ಬಂದಿತ್ತು ಅವಳಿಗೆ. ಸೊ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಒಟ್ನಲ್ಲಿ ನಮ್ ರೆಸಾರ್ಟ್ ಸ್ಟೇ. ನೀವು ಅಷ್ಟೇ ಏನಾದ್ರೂ ಈ ರೆಸಾರ್ಟ್‌ಗೆ ಹೋಗ್ಬೇಕು ಅಂತ ಇಷ್ಟ ಇದ್ರೆ ಖಂಡಿತ ಹೋಗಿ. ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಒಂದ್ ದಿನ ಸ್ಟೇ ಆಗಿದ್ದು ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ ತುಂಬಾ ಒಳ್ಳೆ ಪ್ಲೇಸು. ರೈನಿ ಸೀಸನ್‌ಗೆ ಸೇಫೆಸ್ಟ್ ಪ್ಲೇಸ್ ಕೂಡ ಹೌದು ಇದು. ಯಾವುದೇ ಲ್ಯಾಂಡ್ ಸ್ಲೈಡ್ ಭಯ ಇರೋದಿಲ್ಲ. ಈ ರೆಸಾರ್ಟ್‌ನಿಂದ ನಿಮ್ಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನೂ ಹತ್ರ ಇದೆ. ಜೊತೆಗೆ ಎಡಕಲ್ ಕೇವ್ಸ್, ಬನಸೂರ ಡ್ಯಾಮ್ ಇದೆಲ್ಲ ಹತ್ರ ಇದೆ. ನಾವು ಆಕ್ಚುಲಿ ಲಾಸ್ಟ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ 2 ಟೈಮ್ಸ್ ಹೋಗಿದೀವಿ. ಈ ಬನಸೂರ ಡ್ಯಾಮ್ ಮತ್ತೆ ಪೋಕಡೆ ಲೇಕ್ ಮತ್ತೆ ಎಡಕಲ್ ಕೇವ್ಸ್ ಇಲ್ಲಿಗೆಲ್ಲ. ಸೊ ಅದಕ್ಕೆ ಅಂತ ಅಲ್ಲಿಗೆಲ್ಲ ಹೋಗಕ್ಕೇನ್ ಇಷ್ಟ ಇರ್ಲಿಲ್ಲ. ಬಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಒಂದಕ್ಕೆ ಹೋಗೋಣ ಅನ್ಕೊಂಡ್ವಿ. ಬಟ್ ಆಗ್ಲಿಲ್ಲ. ಪರವಾಗಿಲ್ಲ, ನೀವೇನಾದ್ರೂ ಈ ರೆಸಾರ್ಟ್‌ಗೆ ವಿಸಿಟ್ ಮಾಡಿದ್ರೆ ಇಷ್ಟೆಲ್ಲ ಪ್ಲೇಸಸ್ ಹತ್ರ ಇದೆ. ಆರಾಮಾಗಿ ವಿಸಿಟ್ ಮಾಡ್ಕೊಂಡ್ ಬರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.